ಉಚ್ಚಾಟನೆಯಾದ್ರೂ ಬಿಜೆಪಿಯಲ್ಲಿ ನಿಲ್ತಾ ಇಲ್ಲ ಯತ್ನಾಳ್ ಪರ ಜಪ. ವಿಜೇಂದ್ರ ಮುಂದೆಯೇ ರಾರಾಜಿಸಿವೆ ಯತ್ನಾಳ್ ಬ್ಯಾನರ್. ಯತ್ನಾಳ್ ಮರಳಿ ಪಕ್ಷಕ್ಕೆ ಬರ್ಲಿ ಅನ್ನುವಂತ ಬ್ಯಾನರ್ ಅನ್ನ ಹಿಡಿದು ಜೈಕಾರ ಹಾಕಿದ್ದಾರೆ. ಈ ಬ್ಯಾನರ್ನಲ್ಲಿ ಏನಿತ್ತಂದ್ರೆ ಯತ್ನಾಳ್ ಅವರನ್ನ ವಾಪಸ್ ಪಕ್ಷಕ್ಕೆ ಕರೆತರಬೇಕು ಅಂತ. ಈಗಾಗಲೇ ಬಿಜೆಪಿಯಿಂದ ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ. ಆದ್ರೆ ಕಾಂಗ್ರೆಸ್ನ ವಿರುದ್ಧ ನಡೀತಾ ಇದ್ದಂತಹ ಪ್ರತಿಭಟನೆಯಲ್ಲಿ ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿಯಿಂದ ಉಚ್ಚಾಟಿತ ಆಗಿರುವಂತ ಯತ್ನಾಳ್ ಅವರನ್ನ ವಾಪಸ್ ಪಕ್ಷಕ್ಕೆ ಕರೆತರಬೇಕು ಅನ್ನುವಂತ ಬ್ಯಾನರ್ ಅನ್ನ ಹಿಡಿದು ಯತ್ನಾಳ್ ಅವರ ಪರವಾಗಿ ಘೋಷಣೆ ಕೂಗಿದ್ದಾರೆ. ಬಿಜೆಪಿ ಜನಾಕ್ರೋಶ ಯಾತ್ರೆಯಲ್ಲೂ ಕೂಡ ಯತ್ನಾಳ್ ಅವರ ಫೋಟೋ ಕಾಣಿಸ್ಕೊಂಡಿದೆ. ಅವರ ಪರ ಜಯಕಾರಗಳು ಮೊಳಗ್ಬಿಟ್ಟಿವೆ. ವಿಜೇಂದ್ರ ಮುಂದೆನೆ ಯತ್ನಾಳ್ ಪರ ಜೈಕಾರ ಮೊಳಗಿರೋದು. ವಿಜೇಂದ್ರ ಮುಂದೆ ಯತ್ನಾಳ್ ಫ್ಲೆಕ್ಸ್ ಅನ್ನ ಹಿಡ್ಕೊಂಡು ಕಾರ್ಯಕರ್ತರು ಸಾಗಿರೋದು. ಅಂದ್ರೆ ಇಂಡಿಲ್ ನಡೀತಾ ಇದ್ದಂತ ಒಂದು ಜನಾಕ್ರೋಶ ಯಾತ್ರೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾರ್ಯಕರ್ತರು ಅಂದ್ರೆ ಕೆಲವರು ಯತ್ನಾಳ್ ಪರವಾಗಿರುವಂತ ಯತ್ನಾಳ್ ಬೆಂಬಲಿಗರು ಏನಿರ್ತಾರೆ ಅವರು ಈ ರೀತಿಯಾಗಿ ಬ್ಯಾನರ್ ಅನ್ನ ಹಿಡಿದಿದ್ದಾರೆ. ಮೊದಲೇ ವಿಜೇಂದ್ರ ಮತ್ತು ಯತ್ನಾಳ್ ಎಣ್ಣೆ ಸೀಗೆಕಾಯಿ. ಯತ್ನಾಳ್ ಅವರ ಬ್ಯಾನರ್ ಅನ್ನ ಹಿಡ್ಕೊಂಡು ವಿಜೇಂದ್ರ ಅವರ ಎದುರುಗಡೆನೆ ಜೈಕಾರವನ್ನ ಹಾಕಿರೋದು. ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತ ಯತ್ನಾಳ್ ಪರವಾಗಿ ಈ ರೀತಿ ಘೋಷಣೆಗಳು ಕೇಳಿಬಂದಿರೋದು. ಅಂದ್ರೆ ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆ ತರಬೇಕು, ಪಕ್ಷಕ್ಕೆ ಸೇರಿಸ್ಕೊಳ್ಳಿ, ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮತ್ತೆ ಪರಿಶೀಲನೆಯನ್ನ ಮಾಡಬೇಕು ಅನ್ನುವಂಥ ಒಂದು ಬ್ಯಾನರ್ ಕಾಣಿಸ್ಕೊಂಡಿದೆ. ಅಂದ್ರೆ ಬಿಜೆಪಿ ನಾಯಕರು ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಂಥ ಒಂದು ಜನಾಕ್ರೋಶ ಯಾತ್ರೆ ಇದು. ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಿದ್ದು ಅಂದ್ರೆ ಬೆಲೆ ಏರಿಕೆ ಇರ್ಬೋದು, ಮುಸ್ಲಿಂ ಒಂದು 4% ಮೀಸಲಾತಿ ಕೊಟ್ಟರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇರುವಂಥ ಜನಾಕ್ರೋಶ ಯಾತ್ರೆಯಲ್ಲಿ ಮೊನ್ನೆಯಿಂದ ಶುರುವಾಗಿದೆ ಈ ಜನಾಕ್ರೋಶ ಯಾತ್ರೆ. ಈ ಬೆಳಗಾವಿಯಲ್ಲಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಕೆಲವರು ಯತ್ನಾಳ್ ಪರ ಬೆಂಬಲಿಗರೇನಿದ್ದಾರೆ ಅವರು ಕೂಡ ಯಾತ್ರೆಯಲ್ಲಿ ಬಂದಿದ್ದಾರೆ. ಬಟ್ ಇಲ್ಲಿ ಸರ್ಕಾರದ ವಿರುದ್ಧ ಕಾಣಿಸ್ಕೊಳ್ಬೇಕಾಗಿದ್ದಂಥ ಬ್ಯಾನರ್ಗಳು, ಆದರೆ ಅಲ್ಲಿ ಯತ್ನಾಳ್ ಅವರ ಪರವಾಗಿ ಒಂದು ಬ್ಯಾನರ್ ಕಾಣಿಸ್ಕೊಂಡಿದೆ. ಆ ಸಂದರ್ಭದಲ್ಲಿ ವಿಜೇಂದ್ರ ಅವರ ರಿಯಾಕ್ಷನ್ ಏನಿರಬಹುದು ಅಂತ ನೀವೇ ಊಹೆ ಮಾಡ್ಕೊಳ್ಬೇಕು ಅಷ್ಟೇ. ಅಂದರೆ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ, ಪದೇ ಪದೇ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಂಥ ರೆಬಲ್ ನಾಯಕ ಅವರು ಯತ್ನಾಳ್ ಅವರು, ಅವ್ರ ಪರವಾಗಿ ಸರ್ಕಾರದ ವಿರುದ್ಧ ನಡೀತಾ ಇದ್ದಂಥ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಫ್ಲೆಕ್ಸ್ಗಳು ಕಂಡು ಬಂದಿವೆ, ಜೈಕಾರಗಳು ಮೊಳಗಿವೆ ಅಂತ ಅಂದರೆ ವಿಜೇಂದ್ರ ಅವರಿಗೆ ಸಹಜವಾಗಿಯೇ ಅಸಮಾಧಾನ ಉಂಟಾಗಿರುತ್ತೆ. ಬಟ್ ಅಲ್ಲೆಲ್ಲರೂ ಜನರಿದ್ರು ಅನ್ನುವಂಥ ಕಾರಣಕ್ಕೆ, ಇದೊಂದು ಜನಾಕ್ರೋಶ ಯಾತ್ರೆ ಅನ್ನುವಂಥ ಕಾರಣಕ್ಕೆ ತೋರಿಸ್ಕೊಂಡಿರೋದಿಲ್ಲ. ಬಟ್ ಒಂದು ರೀತಿಯಾಗಿ ಅಲ್ಲಿ ನಡೆದಂಥ ಸನ್ನಿವೇಶ ಏನಿದೆ ಅದಕ್ಕೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ವಿಜೇಂದ್ರ ಅವರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಮಾಡ್ತಾ ಇದ್ದಂಥ ಯಾತ್ರೆಯಲ್ಲಿ ಈ ರೀತಿಯಾಗಿ ಯತ್ನಾಳ್ ಪರ ಒಬ್ಬ ಬೆಂಬಲಿಗ ಒಂದು ಫ್ಲೆಕ್ಸನ್ನು ಹಿಡಿದು ಬಂದಿರೋದು, ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆದುಕೊಳ್ಳಿ ಅಂತ. ಈಗಾಗಲೇ ಅವ್ರ ಪರವಾಗಿ ಒಂದಷ್ಟು ಹೋರಾಟಗಳು ಕೂಡ ನಡೀತಾ ಇವೆ. ಅಂದರೆ ಲಿಂಗಾಯತ ಹಾಗೂ ಪಂಚಮಸಾಲಿ ಸಮುದಾಯದ ಕಡೆಯಿಂದ ಈಗಾಗಲೇ ಮೃತ್ಯುಂಜಯ ಶ್ರೀಗಳು ಕೂಡ ಯತ್ನಾಳ್ ಪರವಾಗಿ ನಿಲ್ತಿದ್ದಾರೆ. ಯತ್ನಾಳ್ ಅವರು ಹೋದಲ್ಲಿ ಬಂದಲ್ಲಿ ಎಲ್ಲ ಅವ್ರ ಜೊತೆಗೇನೆ ಕಾಣಿಸ್ಕೊಳ್ತಿದ್ದಾರೆ. ಹೌದು, ನಾನು ಯತ್ನಾಳ್ ಅವರ ಪರವಾಗಿ ನಿಲ್ತೀನಿ, ಅವ್ರಿಗೆ ಅನ್ಯಾಯ ಆಗಿದೆ ಹಾಗಾಗಿ ಅವ್ರ ಪರ ನಿಲ್ತೀನಿ ಅಂತಿದ್ದಾರೆ.